ರಂಗಾಯಣದಲ್ಲೆಲ್ಲ ನಾನು ಥಿಯೇಟರ್ ಆಕ್ಟ್ಸ್ ಮಾಡ್ತಾ ಇದ್ದೆ, ಡ್ರಾಮಾಸ್ ಮಾಡ್ತಿದ್ದೆ. ಬೆಂಗಳೂರಿಗೆ ಬಂದಾಗ ನಂದು ಮೊದಲನೇ ಸಿನಿಮಾ ಆಡಿಷನ್, ನಾನು ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಬಿಕಾಸ್ ಇಟ್ ವಾಸ್ ಅ ಬಿಗ್ 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 ಸಿನಿಮಾ. ಬ್ಯಾಂಗ್ಳೂರ್ ಬಂದು ನಾವು ಮನೆ ಹಾಲುಗ್ಸಿದೀವಿ ಅಂಡ್ ಐಲ್ ಗೆಟ್ ಅ ಕಾಲ್ ದಟ್ I have to go and meet this team. It was a very big star, big cinema. But unfortunately, it didn't happen. I think ಸ್ವಲ್ಪ ಜಾಸ್ತಿನೇ ಡಿಪ್ರೆಸ್ಡ್ ಆಗಿದ್ದೆ. ನನಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಇಲ್ಲೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಕಾಸ್ಟ್ ಮಾಡ್ತಾರೆ, ಐ ಡೋಂಟ್ ನೋ ಎನಿಥಿಂಗ್. ಐ ಜಸ್ಟ್ ನೋ ನಾನು ಪರ್ಫಾರ್ಮ್ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು. And then I got cinema ನಮ್ಮ ಹುಡುಗರು. That was my debut. ಹೋಗಿ ಗೌಡ್ರ ಮಗಳನ್ನ ಲವ್ ಮಾಡ್ತೀನಿ ಅಂತ ಇದೇ ಬಿದ್ದಿದೆಯಲ್ಲ. ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ಗಾಡ್ ಫಾದರ್ ಇರಬೇಕು ಅಥವಾ ಅದ್ರ ಇನ್ಫ್ಲೂಯೆನ್ಸ್ ಇರಬೇಕು. ಸೊ ಈ ಥರ ಎಲ್ಲ ಆಡೋ ಮಾತು ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ನಿಮ್ಮ ಪ್ರಕಾರ? It all depends for the success. Because ನೀವು ಒಂದು ಬ್ಯಾಕ್ಗ್ರೌಂಡ್ ಜೊತೆ ಬಂದಾಗ ಅಥವಾ ಒಂದು if you have someone behind, it gives you like more good opportunity. ಚಾಲೆಂಜಸ್ ಅಂದರೆ ನನ್ನ ಫಸ್ಟ್ ಸಿನಿಮಾನೇ ನನಗೆ ತುಂಬ ಚಾಲೆಂಜಿಂಗ್ ಆಗಿದ್ದು. ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಸಿನಿಮಾ ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಎವ್ರಿ ಥಿಯೇಟರ್. ಬೆಂಗಳೂರಿಂದ ಮೈಸೂರುವರೆಗೂ ಎಲ್ಲ ಊರಲ್ಲೂ, ಕೆಂಗೇರಿ, ಚನ್ನಪಟ್ಟಣ ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದೀವಿ. ಹಾನೆಸ್ಟ್ಲಿ ಒನ್ ಸಿಂಗಲ್ ಪರ್ಸನ್ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವು ಇಂಡಸ್ಟ್ರಿಲಿ ಇರಬೇಕು, ನಾವು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬೇಕಂದ್ರೆ. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಕನ್ನಡದ ಆಕ್ಟ್ರೆಸ್ ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಾಧ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಕೆಲಸಗಳೆಲ್ಲ? ಯಾ, ಆಸ್ ಆಫ್ ನೌ ಸಮಥಿಂಗ್ ಪಾಸಿಟಿವ್, ಸಮಥಿಂಗ್ ಗುಡ್ ಇಸ್ ಹ್ಯಾಪನಿಂಗ್. ಓಕೆ. ಸೊ ಇವಾಗ ನೀವು ಬೇಸಿಕಲಿ ಮೈಸೂರು ಹುಡುಗಿ ಅಂತ ಗೊತ್ತಾಯಿತು. ಸೊ ಈಗ ನಿಮ್ಮ ಜರ್ನಿ ಮೈಸೂರಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಮ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ವಾಸ್ ಲೈಕ್ ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ ಆಗಿ, ತುಂಬ ಆರಾಮಾಗಿ, ಯಾವುದು ಟೆನ್ಷನ್ಸ್ ಇಲ್ಲದೆ ತುಂಬ ಆರಾಮಾಗಿತ್ತು. ಆ್ಯಂಡ್ ಇಟ್ ವಾಸ್ ಆಲ್ ಗುಡ್. ಓಕೆ. ಸೊ ಅಫ್ಕೋರ್ಸ್ ಈಗ ಮೈಸೂರು ಅಂತಂದ್ರೇ ಪೀಸು. ಸೊ ಇವಾಗ ನಿಮ್ಮ ಕಾಲೇಜು, ಚೈಲ್ಡ್ಹುಡ್ ಎಲ್ಲ ನೀವು ಮೈಸೂರಲ್ಲೇ ಸ್ಪೆಂಡ್ ಮಾಡಿರೋದ್ರಿಂದ, ಸೊ ಇವಾಗ ಬ್ಯಾಂಗ್ಳೂರ್ ಅಂತೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತಾರ, ಹೌ ಡು ಯು ಫೀಲ್? ಆ್ಯಕ್ಚುಲಿ ಇನ್ಶಿಯಲಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ಓ ಮೈ ಗಾಡ್, ಟ್ರಾವೆಲ್ ಮಾಡಬೇಕು ಅಂತ. ಬಟ್ ಇವಾಗ ಇಟ್ಸ್ ಲೈಕ್ ಐ ಆಮ್ ಯೂಸ್ ಟು ಇಟ್. ಓಕೆ. ಆ್ಯಂಡ್ ಆಲ್ಸೋ ಹೆಂಗೆ ಅಂದರೆ ನನಗೆ ಇವಾಗ ಬ್ಯಾಂಗ್ಳೂರು ತುಂಬ ಇಷ್ಟ ಆಗಿದೆ. ಬಿಕಾಸ್ ಅಫ್ಕೋರ್ಸ್ ನನ್ನ ನೇಟಿವ್ ಮೈಸೂರು, ಬಟ್ ನನ್ನ ಪ್ರೊಫೆಷ್ನಲಿ ನಾನು ಸ್ಟ್ಯಾಂಡ್ ಆಗಬೇಕು ಅಂತಿರೋದು, ಎಲ್ಲ ವರ್ಕ್ಸ್ ನಡೆಯೋದು ಬ್ಯಾಂಗ್ಳೂರಲ್ಲಿ. ಸೊ ಇಟ್ಸ್ ಲೈಕ್ ಐ ಲೈಕ್ ಬೋತ್ ದ ಪ್ಲೇಸಸ್. ಸೊ ಸೆಟಲ್ ಆಗೋಕ್ಕೆ ಮೈಸೂರು ಇಷ್ಟ, ಆಸ್ ಆಫ್ ನಾವು ಇರೋಕ್ಕೆ ಬ್ಯಾಂಗ್ಳೂರು ಇಷ್ಟ. ಓಕೆ. ಸೊ ಕಾಲೇಜೆಲ್ಲ ಯಾವ ಕಾಲೇಜ್ ಓದಿದ್ವಿ? ನಾನು PUC ಎಲ್ಲ ವಿಜಯ ವಿಠಲ ಅಂತ PU ಮಾಡಿದ್ದು. ಆ್ಯಂಡ್ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹ್ಯಾವ್ ಡನ್ ಮೈ ಇಂಜಿನಿಯರಿಂಗ್. ಓಕೆ. ಸೊ ಬೇಸಿಕ್ಲಿ ನಿಮಗೆ ಸಿನಿಮಾ ಮೇಲೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ಚಿಕ್ಕ ಹುಡುಗಿಯಿಂದನೂ ನನಗೆ, ಟು ಬಿ ವೆರಿ ಹಾನೆಸ್ಟ್, ನನಗೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು ಅಂತ ಕೇಳಿದ್ರೆ ಐ ಥಿಂಕ್ ಐ ಕ್ಯಾನ್ ಸೇ ಮೇ ಬಿ ವೆನ್ ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಆ ಥರ ಟೈಮಿಂದ ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್. ಓಕೆ. ಸೊ ಅದು ಬೆಳೀತಾ ಹೋಯಿತು, ನನ್ನ ಜೊತೆ ನನ್ನ ಕನಸುಗಳೂ ಬೆಳೀತಾ ಹೋಯಿತು. ಆ್ಯಂಡ್ ಐ ಸ್ಟಾರ್ಟೆಡ್ ಲೈಕ್ ಇದಕ್ಕೆ ಅಂತ ಒಂದಷ್ಟು ಪ್ರಿಪ್ರೇಷನ್ಸ್ನ ನಾನು ಮಾಡ್ಕೋಬೇಕು ಅಂದಾಗ, ದೆನ್ ವೆನ್ ಐ ವೆಂಟ್ ಟು ಮೈ PU, ಆಗ ಸ್ವಲ್ಪ ರಂಗಾಯಣದಲ್ಲೆಲ್ಲ ನಾನು ಥಿಯೇಟರ್ ಆ್ಯಕ್ಟ್ಸ್ ಮಾಡ್ತಾ ಇದ್ದೆ, ಡ್ರಾಮಾಸ್ ಮಾಡ್ತಿದ್ದೆ. ಅದು ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತು. ವಾವ್, ದಿಸ್ ಇಸ್ ಸಮಥಿಂಗ್ ಎಕ್ಸೈಟಿಂಗ್. ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅದು ಒಂಥರ ಏನೋ ಖುಷಿ ಸಿಗ್ತಾ ಇತ್ತು ಮನಸ್ಸಿಗೆ. ಸೊ ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರಿಗೆ ಬಂದು ಐ ಡಿಡ್ ಥಿಯೇಟರ್ ಕೋರ್ಸ್ ಮಾಡಿದೆ. ಇಂಟೆನ್ಸಿವ್ ಆಕ್ಟಿಂಗ್ ಕ್ಲಾಸ್ಗೆಲ್ಲ ಹೋದೆ. ಸೊ ಓಕೆ.
yeah, and then I got into cinemas. ಓಕೆ. ಸೊ ನಿಮ್ಮ ಕಾಲೇಜ್ ಡೇಸಲ್ಲೆಲ್ಲ ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ರಾ? Modeling, not exactly like modeling, shows ಎಲ್ಲ ಮಾಡಿದ್ದೀನಿ ಫ್ರಮ್ ಕಾಲೇಜ್ Ramp ಸೈಡ್. walks. ಯಾ, Okay. ಅವಾಗ ನಾನು ಮಿಸ್ ವಿದ್ಯುತ್ ಅಂತ ವಿನ್ ಆಗಿದೆ, ಟು ಬಿ ವಿದ್ಯಾವರ್ಧಕ ಸ್ಟೂಡೆಂಟ್ ನೀವು? ಯಾ. Okay. ಸೊ Okay. ಐ ವಾಸ್ ಮಿಸ್ ವಿದ್ಯುತ್ ಅಂಡ್ ಆ ಒಂದು ಆರ್ಟಿಕಲ್ ಆಕ್ಚುಲಿ ಪೇಪರ್ ಅಲ್ಲೆಲ್ಲ ಪಬ್ಲಿಷ್ ಆಗಿತ್ತು ಅಂಡ್ ಸ್ವಲ್ಪ ಚೆನ್ನಾಗೇ ಮಾಡಿದ್ರು, ಬಿಕಾಸ್ ದಟ್ ವಾಸ್ ದ ಫಸ್ಟ್ ಟೈಮ್ ದೇ ವಾಸ್ ಆರ್ಗನೈಸಿಂಗ್ ಮಿಸ್ ವಿದ್ಯುತ್ ಅಂತ ಎಲ್ಲ ಮಾಡಿದ್ದು. Okay. ಬಿಕಾಸ್ ಬೇರೆ ಕಾಲೇಜಸ್ ಅಲ್ಲೆಲ್ಲ ನಡೀತಿತ್ತು, ನಮ್ಮ ಕಾಲೇಜಲ್ಲಿ ಇಟ್ ವಾಸ್ ಫಾರ್ ದ ಫಸ್ಟ್ ಟೈಮ್. ಅಂಡ್ ದೆನ್ ಆ ಆರ್ಟಿಕಲ್ ಎಲ್ಲ ನೋಡಿ ನನಗೆ ನನ್ನ ಮೊದಲನೇ ಸಿನಿಮಾದ ಸೆಲೆಕ್ಷನ್ ಆಗಿತ್ತು. ಓಕೆ. ಸೊ ಆಡಿಷನ್ಸ್ ಎಲ್ಲ ಟ್ರೈ ಮಾಡಿ? ಯಾ, ಆಡಿಷನ್ಸ್ ವಾಸ್ ದೇರ್. ಇನಿಷಿಯಲಿ ನಾನು ಆಕ್ಚುಲಿ ಬೆಂಗಳೂರಿಗೆ ಬಂದಾಗ ನಂದು ಮೊದಲನೇ ಸಿನಿಮಾ ಆಡಿಷನ್, ಇಟ್ ವಾಸ್ ಸಮಥಿಂಗ್ ನಾನು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ, ಬಿಕಾಸ್ ಇಟ್ ವಾಸ್ ಅ ಬಿಗ್ 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 ಸಿನಿಮಾ. ಆ್ಯಂಡ್ ಅದೇನು ನನಗೆ ನಾನು ಬ್ಯಾಂಗ್ಳೂರ್ ಬಂದ ತಕ್ಷಣನೇ ನಂಗೆ ಬ್ಯಾಂಗ್ಳೂರ್ ಬಂದು ನಾವು ಮನೆ ಹಾಲುಗ್ಸಿದ್ದೀವಿ ಓಕೆ. ಆ್ಯಂಡ್ ಐ ಗೆಟ್ ಅ ಕಾಲ್ ದಟ್ ಐ ಹ್ಯಾವ್ ಟು ಗೋ ಆ್ಯಂಡ್ ಮೀಟ್ ದಿಸ್ ಟೀಮ್. ಓಕೆ. ಅದು ಹೇಳದ್ದು ಸಿನಿಮಾ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಇಟ್ ವಾಸ್ ಅ ವೆರಿ ಬಿಗ್ ಸ್ಟಾರ್, ಬಿಗ್ ಸಿನಿಮಾ. ಆ್ಯಂಡ್ ನಾನು ಫುಲ್ ಎಕ್ಸೈಟೆಡ್ ಆಗಿ ಏನೋ ಪಾಸಿಟಿವ್ ಅಲ್ವಾ, ಒಂದು ಶುಭ ಥರ ಏನೋ ಬರ್ತಿದೆ ಅಂತ ಐ ಜಸ್ಟ್ ವೆಂಟ್ ಟು ದ ಆಡಿಷನ್ಸ್ ಅಂಡ್ ಐ ಗೇವ್ ದ ಆಡಿಷನ್ಸ್ ಅಂಡ್ ಆಲ್. ಬಟ್ ಅನ್ಫಾರ್ಚುನೇಟ್ಲಿ it didn't happen ಆ ಟೈಮಲ್ಲಿ. ಸೊ ಐ ವಾಸ್ ಲಿಟಲ್ ಡಿಪ್ರೆಸ್ಡ್, ನಾಟ್ ಲಿಟಲ್, ಐ ಥಿಂಕ್ ಸ್ವಲ್ಪ ಜಾಸ್ತಿನೇ ಡಿಪ್ರೆಸ್ಡ್ ಆಗಿದ್ದೆ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಏನು ಮಾಡಬೇಕು ಅಥವಾ ಏನು ಮಾಡ್ಬೋದು, ನನಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಕಾಸ್ಟ್ ಮಾಡ್ತಾರೆ, ಐ ಡೋಂಟ್ ನೋ ಎನಿಥಿಂಗ್. ಐ ಜಸ್ಟ್ ನೋ ನಾನು ಪರ್ಫಾರ್ಮ್ ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು. ಬಟ್ ಮೋರ್ ದೆನ್ ಎನಿಥಿಂಗ್ ಯು ಶುಡ್ ಹ್ಯಾವ್ ಕಾಂಟ್ಯಾಕ್ಟ್ಸ್, that matters a lot. So unfortunately ಅದು ಆಗಲಿಲ್ಲ. ಬಟ್ ನನ್ನನ್ನು ನಾನು ಏನು ಕರೆಕ್ಟ್ ಮಾಡ್ಕೋಬೋದು ಅಥವಾ ನಾನು ಏನು ಇಂಪ್ರೂವ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಐ ಜಾಯಿಂಡ್ ಇಂಟೆನ್ಸಿವ್ ಆ್ಯಕ್ಟಿಂಗ್ ಕೋರ್ಸ್. ಅದಾದಮೇಲೆ ಆ್ಯಂಡ್ ದೆನ್ ಐ ಗಾಟ್ ಸಿನಿಮಾ ನಮ್ಮ ಹುಡುಗರು, ದಟ್ ವಾಸ್ ಮೈ ಡೆಬ್ಯೂ. ಅದು ಕೂಡ ಆಡಿಷನ್ಸ್ ಕೊಟ್ಟಾಗಿತ್ತು. ಸೊ ಆಲ್ಮೋಸ್ಟ್ ನಾನು ಮಾಡಿರೋ ಸಿನಿಮಾ ಎಲ್ಲ ಕೂಡ ಆಡಿಷನ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ಬಟ್ ನಮ್ಮ ಹುಡುಗರು ಮಾಡಾದ್ಮೇಲೂ ಕೂಡ ನೀವು ಆಡಿಷನ್ಸ್ ಕೊಟ್ರಾ? ಯಾ. Okay. Even for Ronnie, I have given auditions. Because ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಪಾತ್ರಕ್ಕೆ ನಾವು ಸೂಟ್ ಆಗ್ತೀವೋ ಇಲ್ವೋ ಅಂತ ಇರುತ್ತೆ. ಸಮ್ ಪೀಪಲ್ ವಿಲ್ ಸಿ ಮೀ, ಕೆಲವರು ತುಂಬಾ ನೀವು ಹೋಮ್ಲಿ ಪಾತ್ರಕ್ಕೆ ಸೂಟ್ ಆಗ್ತೀರಾ ಅಂತ ಹೇಳ್ತಾರೆ. ಅಂಡ್ ಕೆಲವ್ರಿಗೆ ನನ್ನಲ್ಲಿ ಹೋಮ್ಲಿ ಬಿಟ್ಟು ಬೇರೆ ಒಂದು ಪಾತ್ರನೂ ಸೂಟ್ ಆಗತ್ತೆ ಅಂತ ಕೆಲವ್ರಿಗೆ ಅನ್ಸಿದೆ. ಸೊ ಆ ಥರ ಅನ್ಸಿದಾಗ ಇಟ್ ವಾಸ್ ಫೈನ್. ಆಕ್ಚುಲಿ ದೇಸಾಯಿ ಸಿನಿಮಾಗೆ ಐ ಹ್ಯಾವ್ ನಾಟ್ ಗಿವನ್ ಆಡಿಷನ್ಸ್. ಇಟ್ ವಾಸ್ ಲೈಕ್ ದೇ ಲೈಕ್ ಮೀ, ದೇ ಲೈಕ್ ದ ಪರ್ಫಾರ್ಮೆನ್ಸ್ ವಾಟ್ ಹ್ಯಾವ್ ಡನ್ ಇನ್ ನಮ್ಮ ಹುಡುಗರು. ಅವ್ರು ಸಿನಿಮಾ ನೋಡಿದ್ರು, ಸೊ ಇಟ್ ವಾಸ್ ಲೈಕ್ ದಟ್. ಓಕೆ. ಸೊ ಬ್ಯಾಂಗ್ಳೂರು ಬಂದ ಮೇಲೆ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಆಯ್ತಾ? ಆಪರ್ಚುನಿಟಿ ಜಾಸ್ತಿ ಆಗಿದೆ ಅಂದರೆ ತಪ್ಪಾಗುತ್ತೆ. ಬಿಕಾಸ್ ಅಫ್ಕೋರ್ಸ್ ನಾನು ಮೈಸೂರಲ್ಲಿ ಇದ್ದಾಗಲೇ ಇನ್ಫ್ಯಾಕ್ಟ್ ತುಂಬ ಯೂಶಲಿ ಅವಾಗ ಸೋಷಿಯಲ್ ಮೀಡಿಯಾ ಟೈಮ್ ಅಲ್ವಾ, ಸ್ವಲ್ಪ ಜಾಸ್ತಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಿದ್ದು ಸೋಷಿಯಲ್ ಮೀಡಿಯಾಯಿಂದನೇ ಫಾರ್ ದ ಸಿನಿಮಾಸ್ ಆ್ಯಂಡ್ ಆಲ್. ನಮ್ಗೆ ಐಡಿಯಾ ಇಲ್ಲ, ಏನಿಲ್ಲ, ಹೆಂಗೆ ವರ್ಕ್ ಆಗುತ್ತೆ ಏನೋ ಅಂತ. ಐ ವಾಸ್ ಜಸ್ಟ್ ಕೀಪಿಂಗ್ ಫೋಟೋಸ್ ಪೋಸ್ಟ್ ಮಾಡ್ತಾನೆ ಇದ್ದೆ ಒಂದಷ್ಟು. ಬಿಕಾಸ್ ಆಬ್ವಿಯಸ್ಲಿ ಅಟ್ಲೀಸ್ಟ್ ಫೋಟೋಸ್ ನೋಡಿ ನಾನು ಯಾವ್ದಾರೋ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ ಅನ್ಸಿದ್ರೆ ತಗೊಳ್ತಾರೆ ಅನ್ನೋ ಥರ. ಬಟ್ ಬ್ಯಾಂಗ್ಳೂರ್ ಬಂದಮೇಲೆ ಐ ಥಿಂಕ್ ನನ್ನ ಮೊದಲನೇ ಸಿನಿಮಾ ಮಾಡೋ ಟೈಮಲ್ಲಿ ಐ ವಾಸ್ ಲೈಕ್ ನನ್ನ ಒಂದೊಂದು ಸ್ಟೆಪ್ಪು ತುಂಬ ಮ್ಯಾಟರ್ ಆಗುತ್ತೆ ಅಂತ ಐ ಡಿಸೈಡೆಡ್. ಆ್ಯಂಡ್ ಐ ವಾಸ್ ಲೈಕ್ ತುಂಬ ಚೂಸಿ ಆಗಿದ್ದೆ ಸಿನಿಮಾ ತಗೊಳ್ಳೋದ್ರಲ್ಲಿ. ಸೊ ಯಾವುದೋ ಒಂದು ನನಗೆ ಬೇಕಾಗಿದೆ ಅನ್ನೋದು ಸಿಗ್ತಾ ಇರಲಿಲ್ಲ, ಯಾವುದೋ ಒಂದು ಬರೋದನ್ನ ತಗೊಳಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಓಕೆ. ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್ಸ್ ಅಥವಾ ಕ್ಯಾರೆಕ್ಟರ್ಸ್ ತುಂಬ ಚೂಸಿ? ಯಾ. ಓಕೆ. ಇಟ್ಸ್ ನಾಟ್ ಲೈಕ್ ನಾನು ಸಿನಿಮಾ ಸ್ಕ್ರಿಪ್ಟ್ ಕೇಳ್ದೇನೆ ನಾನು ಸಿನಿಮಾ ತೊಗೊಂಡಿದ್ದೀನಿ ಅಂದರೆ ನಾನು ಯಾವುದೋ ಆ ಥರ ತೊಗೊಂಡಿಲ್ಲ. ಆ್ಯಂಡ್ ನನಗೇನಂದರೆ ಎಂಡ್ ಆಫ್ ದ ಡೇ ನಾನು ಮಾಡೋ ಪಾತ್ರ ನಮ್ಮ ಆಡಿಯನ್ಸ್ಗೆ ಅದನ್ನು ರೀಚ್ ಮಾಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಿಕಾಸ್ ಅದು ಎಂಡ್ ಆಫ್ ದ ಡೇ ಸಿನಿಮಾ ಟೀಮ್ ಕೈಲಿರುತ್ತೆ, ಪ್ರೊಡಕ್ಷನ್ ಮೇಲೆ ಇರುತ್ತೆ. ಬಟ್ ನಾನು ಮಾಡೋ ಪಾತ್ರದಲ್ಲಿ ಅಟ್ಲೀಸ್ಟ್ ಒಂದು ವೇರಿಯೇಷನ್ಸ್ ಇರಬೇಕು. ಆ್ಯಂಡ್ ದಟ್ಸ್ ಹೌ ಐ ಶುಡ್ ರೀಚ್ ಪೀಪಲ್ ಅಂತ ನನಗೆ ಅನ್ಸುತ್ತೆ. ಸೊ ದಟ್ ಸಮ್ ಡೇ ಇಫ್ ಪೀಪಲ್ ಲುಕ್ ಎಟ್ ದ ಕ್ಯಾರೆಕ್ಟರ್ಸ್ ಹ್ಯಾವ್ ಪ್ಲೇಡ್, ದೇ ಶುಡ್ ರಿಮೆಂಬರ್ ದ ಕ್ಯಾರೆಕ್ಟರ್. ಸೊ ಆ ಥರ ಒಂದು ಪಾತ್ರಗಳು ಮಾಡ್ಬೇಕಂತ ತುಂಬ ಆಸೆ. ಓಕೆ. ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಗಾಡ್ ಫಾದರ್ ಇರಬೇಕು ಅಥವಾ ಅದ್ರ ಇನ್ಫ್ಲೂಯೆನ್ಸ್ ಇರಬೇಕು. ಸೊ ಈ ಥರ ಎಲ್ಲ ಆಡೋ ಮಾತು ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ನಿಮ್ಮ ಪ್ರಕಾರ? ಇಂಡಸ್ಟ್ರಿಗೆ ಬರಬೇಕಂದ್ರೆ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಎನಿಥಿಂಗ್, ಯು ಶುಡ್ ಹ್ಯಾವ್ ಪ್ಯೂರ್ ಟ್ಯಾಲೆಂಟ್. ಎಂಡ್ ಆಫ್ ದ ಡೇ ನಿಮಗೆ ಟ್ಯಾಲೆಂಟ್ ಇದ್ದರೆ ಬೈ ಸಮ್ ಹೌ ಯು ವಿಲ್ ಗೆಟ್ ದ ಆಪರ್ಚುನಿಟಿ. ಓಕೆ. ಇನ್ ಅ ಗುಡ್ ವೇ.
ಬಟ್ ಎಲ್ಲೋ ಗಾಡ್ ಫಾದರ್ ಅದೆಲ್ಲ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಫಾರ್ ದ ಸಕ್ಸಸ್. ಬಿಕಾಸ್ ನೀವು ಒಂದು ಬ್ಯಾಕ್ಗ್ರೌಂಡ್ ಜೊತೆ ಬಂದಾಗ ಅಥವಾ ಒಂದು ಇಫ್ ಯು ಹ್ಯಾವ್ ಸಮ್ವನ್ ಬಿಹೈಂಡ್, ಇಟ್ ಗಿವ್ಸ್ ಯು ಲೈಕ್ ಮೋರ್ ಗುಡ್ ಆಪರ್ಚುನಿಟಿ. ಅಂದ್ರೆ ನಿಮ್ಗೆ ಒಂದು ಫ್ಲೋ ಅಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ. ಬಟ್ ವೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್, ಯು ಹ್ಯಾವ್ ಟು ಚೇಸ್ ಸಮಥಿಂಗ್. ಸೊ ಆ ಚೇಸ್ ಮಾಡೋದ್ರಲ್ಲಿ ಯು ಗೆಟ್ ಲಾಟ್ ಆಫ್ ಟ್ರಾಮಾ, ಡಿಪ್ರೆಸ್ಡ್ ಆಗ್ತೀರಾ, ಯು ವಿಲ್ ಬಿ ಲೈಕ್ ಲಾಸ್ಟ್, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಬಿಕಾಸ್ ನಿಮ್ಗೆ ಐಡಿಯಾ ಇಲ್ಲ ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಅಂತ. ಯು ಆರ್ ಜಸ್ಟ್ ಟ್ರೈಂಗ್ ಎಷ್ಟುವರೆಗೂ ಟ್ರೈ ಮಾಡ್ತೀರಾ. ಆ್ಯಂಡ್ it's like a process and you have to go through it. You don't have like clarity ನಿಮ್ಗಿಲ್ಲ ಏನಾಗತ್ತೆ ಅಂತ. ಬಟ್ ಸ್ಟಿಲ್ ಆನ್ ದ ಹೋಪ್ ಯು ಹ್ಯಾವ್ ಟು ಕೀಪ್ ಟ್ರೈಂಗ್. ಬಟ್ ಇಫ್ ಯು ಹ್ಯಾವ್ someone with you like a godfather, it's like okay, this will come to me and I have to prove it. ಅದು ಬಂದಿರುತ್ತೆ ಇರೋರಿಗೆ. ಆ್ಯಂಡ್ ಇಲ್ದಿರೋರಿಗೆ we have to keep proving, trying, etc. ಓಕೆ. ಸೊ ನಿಮ್ಮ ಪ್ರಕಾರ ಇನ್ ದ ಇನಿಷಿಯಲ್ ಡೇಸ್ ನೀವು ಇಂಡಸ್ಟ್ರಿಗೆ ಬಂದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಯಿತು? Oh, there are a lot of challenges because as you told, as you asked, Godfather ಇಲ್ಲ ಅಂತ ಹೇಳಿದ್ರೆ ನಾನು ತಪ್ಪಾಗುತ್ತೆ ಇವಾಗಿನ ಟೈಮಲ್ಲಿ. ಬಿಕಾಸ್ ಐ ಥಿಂಕ್ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ದ ಪರ್ಸನ್ ಹೂ ಸಪೋರ್ಟೆಡ್ ಮೀ ವಾಸ್ ಮಾಸ್ತಿ ಸರ್ ಅಂತ. ಇಟ್ಸ್ ಡೈಲಾಗ್ ರೈಟರ್. ಆ್ಯಂಡ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು. ಅಂದರೆ ನನಗೇನು ಗೊತ್ತಿಲ್ಲದಾಗ ದಿಸ್ ಇಸ್ ಹೌ ದ ಸಿನಿಮಾ ವರ್ಕ್ಸ್. ಸೊ ಹೇಗೆ ಪ್ರೊಫೈಲ್ ಪಿಚ್ ಮಾಡಬೇಕು ಅಥವಾ ಹೇಗೆ ಪ್ರೊಡಕ್ಷನ್ ಹೌಸಸ್ಗೆ ನಾವು ರೀಚ್ ಆಗಬೇಕು, ಡೈರೆಕ್ಟರ್ಸ್ಗೆ ನಮ್ಮ ಪ್ರೊಫೈಲ್ ಹೆಂಗೆ ಕಳಿಸ್ಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನನಗೆ ಯಾವಾಗಲೂ ಹಿ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಬ್ಯಾಕ್ ಬೋನ್ ಥರ. ಸೊ ವೆನ್ ಹಿ ವಾಸ್ ಅವ್ರು ನನಗೆ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ದೆನ್ ಅದನ್ನೆಲ್ಲ ಅಪ್ಲೈ ಮಾಡಿ I used to pitch my profile for these things, cinemas and all. Challenges ಅಂದ್ರೆ ನನ್ನ ಫಸ್ಟ್ ಸಿನಿಮಾನೇ ನನಗೆ ತುಂಬ ಚಾಲೆಂಜಿಂಗ್ ಆಗಿದ್ದು ಟು ಹ್ಯಾಂಡಲ್ ದ ನಮ್ಮ ಹುಡುಗರು ಡೆಬ್ಯೂ. ಓಕೆ, ಇಟ್ ವಾಸ್ ವೆರಿ ಟಫ್ ಫಾರ್ ಮೀ ಟು ಬಿ ವೆರಿ ಹಾನೆಸ್ಟ್. ಲೈಕ್ ಅದಾದ್ಮೇಲಿಂದ ನನಗೇನು ಎಲ್ಲ ಎವ್ರಿಥಿಂಗ್ ವಾಸ್ ಲೈಕ್ ಇಷ್ಟೇ ಅನ್ನೋ ಥರ. ಬಿಕಾಸ್ ಆ ಸಿನಿಮಾದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ಎಲ್ಲ it has taught me a lot. I should not, like in a positive way or negative way. Negative na ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು ಆ ಥರ. ಅಂದರೆ ಸಿ there are people who criticize you, there are people who always want to point out something, ನಿಮ್ಮನ್ನ ಕೆಳಗಡೆ ಎಳಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ to put you down. It's like as you said, ಯಾರು ಇಲ್ಲ ಅಂತ ಅಂದಾಗ ದ ವೇ ಪೀಪಲ್ ಟ್ರೀಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಆ್ಯಂಡ್ ಐ ಥಿಂಕ್ ಅದು ತುಂಬ ನಾಲೆಜಬಲ್ ಆಗಿದ್ರೆ ಯಾರು ಆ ಥರ ಮಾಡಲ್ಲ. ವೆರಿ ರೇರ್ಲಿ ಆ ಥರ ಇರುತ್ತೆ ಟೀಮ್ಸ್, ಇಲ್ಲ ಅಂತ ಇಲ್ಲ. ಬಟ್ ದ ಥಿಂಗ್ ಇಸ್ ಅದರಲ್ಲಿ ನಾವು ಪಾಸಿಟಿವ್ ಆಗಿ ತಗೊಂಡು ನೆಕ್ಸ್ಟ್ ನಮಗೆ ಒಂದೊಂದು ಸ್ಟೆಪ್ಪನ್ನು ಎಷ್ಟು ಸ್ಟ್ರಾಂಗ್ ಆಗಿ ಇಡಬೇಕು. ಬಿಕಾಸ್ ಯು ಕಾಂಟ್ ಸಿ ಸಮ್ಟೈಮ್ಸ್ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ದ ಕೈಂಡ್ನೆಸ್. ನೀವು ಎಷ್ಟು ಕೈಂಡ್ ಆಗಿರ್ತೀರಾ, ನೀವು ಎಷ್ಟು ಡೌನ್ ಟು ಅರ್ತ್ ಆಗಿರ್ತೀರಾ, ನಿಮ್ಮನ್ನ ಅಷ್ಟೇ ಡೌನ್ ಲೆವೆಲಲ್ಲಿ ನೋಡ್ತಾ ಇರ್ತಾರೆ. ನಾಟ್ ದಟ್ ಇವಾಗ ನೀವು ಡೌನ್ ಟು ಅರ್ತ್ ಇರಬಾರ್ದು ಅಂತಲ್ಲ, ಬಟ್ ಯು ಶುಡ್ ನೋ ನಿಮ್ಮ ಸ್ಟ್ಯಾಂಡ್ ನೀವು ಎಲ್ಲಿ ತಗೋಬೇಕು ಅಂತ. ಸೊ ದೆನ್ ಪೀಪಲ್ ವಿಲ್ ಹ್ಯಾವ್ ಬೌಂಡ್ರೀಸ್ ಸೊ ದಟ್ ದೇ ಡೋಂಟ್ ಟ್ರೈ ಟು ಪುಲ್ ಯು ಡೌನ್ ಆರ್ ಅವ್ರ ಮೇಲೆ ನೀವು ಕೆಳಗಡೆ ಅನ್ನೋ ಥರ ಟ್ರೀಟ್ ಮಾಡಲ್ಲ. ಸೊ ಫಸ್ಟ್ ನಿಮಗೆ ಆ ಒಂದು ಸ್ಟ್ರೆಂತ್ ಬರಬೇಕಂದ್ರೆ ಯು ಶುಡ್ ನೋ ಯುವರ್ ವ್ಯಾಲ್ಯೂ ಆ್ಯಂಡ್ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು ಆ ಥರ. ಸೊ ಇವಾಗ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಫಸ್ಟ್ ಸಿನಿಮಾ ಬಂದು ನಮ್ಮ ಹುಡುಗರು. ಸೊ ಆ ಒಂದು ಟೈಮಲ್ಲಿ ಇವಾಗ ಪ್ರಮೋಷನ್ಸ್ ಅಂತೆಲ್ಲ ಹೋಗ್ತಾ ಇರ್ತೀರಾ ಅಥವಾ ಫ್ಯಾನ್ಸ್ ಜೊತೆ ಇಂಟ್ರಾಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಹೆಂಗೆ ನೀವು ಆ ಥರ ಲೈಕ್ ಫ್ಯಾನ್ಸ್ ಎಲ್ಲ ಮಾತಾಡ್ಸ್ಬೇಕಾದ್ರೆ ಹೆಂಗೆ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಅಥವಾ ನಿಮ್ಮ ರೆಸ್ಪಾನ್ಸ್, ಆ ಒಂದು ಫ್ಯಾನ್ಸ್ ರಿಯಾಕ್ಷನ್ ಯಾವ ರೀತಿ ಇರ್ತಾ ಇತ್ತು? ಸಿ ವಿಲ್ ಟಾಕ್ ವೆರಿ ಹಾನೆಸ್ಟ್ಲಿ ಆಯಿತಾ. ಬಿಕಾಸ್ ನಾವು ಎಲ್ಲ ಕಡೆ ಸಿನಿಮಾ ಪ್ರಮೋಟ್ ಮಾಡ್ಬೇಕಾದ್ರೆ ತುಂಬ ಓಪನ್ ಆಗಿ ನಾವು ಏನು ಮಾತಾಡೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಅ ಟೈಮ್ ವೇರ್ ವಿ ಹ್ಯಾವ್ ಟು ರೀಚ್ ಟು ಆಡಿಯನ್ಸ್ ವಿತ್ ಬೀಯಿಂಗ್ ಹಾನೆಸ್ಟ್ ಆ್ಯಂಡ್ ಟ್ರೂತ್. ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಸಿನಿಮಾ ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತೀನಿ. ಆ್ಯಂಡ್ ಐ ವಾಸ್ ಕಂಪ್ಲೀಟ್ಲಿ ಲೈಕ್ ನನಗೆ ಅದು ನನಗೊಂಥರ ಬ್ರೇಕಿಂಗ್ ಪಾಯಿಂಟ್ ಆಗಿತ್ತು. ಇಟ್ ವಾಸ್ ಲೈಕ್
ಥಿಯೇಟರ್ ವಿಸಿಟ್ಸ್ ಅಂತ ಇತ್ತು ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎವ್ರಿ ಥಿಯೇಟರ್. ಬೆಂಗಳೂರಿಂದ ಮೈಸೂರುವರೆಗೂ ಎಲ್ಲ ಊರಲ್ಲೂ ಕೆಂಗೇರಿ ಆ್ಯಂಡ್ ಚನ್ನಪಟ್ಟಣ ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದೀವಿ. ಹಾನೆಸ್ಟ್ಲಿ ಒನ್ ಸಿಂಗಲ್ ಪರ್ಸನ್ ಇಲ್ಲ. ಆ್ಯಂಡ್ ಐಮ್ ಲೈಕ್ ಇಷ್ಟು ಅಂದರೆ ನಾನು ಎಫರ್ಟ್ಸ್ ಹಾಕಿರೋದು ಅಥವಾ ಏನು, ಇಟ್ಸ್ ಆಲ್ ದಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಸೊ ಇಟ್ಸ್ ಲೈಕ್ ಅಂದರೆ ನನಗೆ ಏನು ಹೆಲ್ಪ್ ಆಯ್ತು ಅಂದರೆ ಸೀಯಿಂಗ್ ಆಲ್ ದಿಸ್, ನನ್ನ ನೆಕ್ಸ್ಟ್ ಮುಂದಿನ ಸಿನಿಮಾಗಳು ನಾನು ಹೆಂಗೆ ತೊಗೋಬೇಕು ಆ್ಯಂಡ್ ಎಷ್ಟು ಚೂಸಿ ಆಗಿರಬೇಕು. ಸಿ ಇಟ್ಸ್ ನಾಟ್ ಅಬೌಟ್ ಹೌ ಮೆನಿ ನಂಬರ್ ಆಫ್ ಸಿನಿಮಾಸ್ ಯು ಆರ್ ಡೂಯಿಂಗ್. ನನಗೆ ಇಟ್ಸ್ ಮೈ ಪ್ಯಾಷನ್ ಆ್ಯಂಡ್ ಐ ಹ್ಯಾವ್ ಟು ರೀಚ್ ಟು ಪೀಪಲ್. ಆ್ಯಂಡ್ ಅದಕ್ಕೋಸ್ಕರ ಒಂದು ಒಳ್ಳೆ ಪಾತ್ರಗಳು, ಈಗ ನಾನು ಒಳ್ಳೆ ಪಾತ್ರ ತೊಗೊಳ್ತೀನಿ ಅಂತಲೇ ತೊಗೊಳ್ಳೋಣ. ಆ ಪಾತ್ರ ರೀಚ್ ಆಗೋಕ್ಕೆ, ಜನಗಳಿಗೆ ರೀಚ್ ಆಗೋಕ್ಕೆ ವಿ ವಾಂಟ್ ದಟ್ ಗುಡ್ ಪ್ರೊಡಕ್ಷನ್ ಹೌಸ್ ಅಲ್ವಾ. ಇಫ್ ವಿ ಆರ್ ನಾಟ್ ಹ್ಯಾವಿಂಗ್ ಅ ಗುಡ್ ಪ್ರೊಡಕ್ಷನ್ ಹೌಸ್ ಆರ್ ಗುಡ್ ಟೀಮ್, ಆ ಸಿನಿಮಾ ಆಗಲಿ ಆ ಪಾತ್ರ ಆಗಲಿ ರೀಚ್ ಆಗಲ್ಲ. ಹೌದು. ಸೊ ದಟ್ಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಐ ಲರ್ನ್. ಸೊ ಜಸ್ಟ್ ರ್ಯಾಂಡಮ್ ಆಗಿ ಯುನೋ ಇದು ಕತೆ ಚೆನ್ನಾಗಿದೆ, ಇದು ಪಾತ್ರ ಚೆನ್ನಾಗಿದೆ, ಓಕೆ ದಟ್ಸ್ ಗುಡ್, ದಟ್ಸ್ ಗ್ರೇಟ್, ಬಟ್ ಅದನ್ನು ನೀವು ಹೆಂಗೆ ಕೊಡ್ತಿದ್ದೀರಾ ಜನಕ್ಕೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ತುಂಬ ಅಪ್ಸೆಟ್ ಆಗಿರೋದಿದೆ. ಐ ವಾಸ್ ಜಸ್ಟ್ ಲಾಸ್ಟ್. ನಾನು ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ನನ್ನ ಚೈಲ್ಡ್ಹುಡ್ ಡ್ರೀಮ್ ಇದು. ಫಸ್ಟ್ ಸಿನಿಮಾದಲ್ಲೇ ಅದು ಎಕ್ಸ್ಪೀರಿಯನ್ಸ್ ಆದಾಗ ಇಟ್ ವಾಸ್ ವೆರಿ ಹಾರ್ಟ್ ಬ್ರೇಕಿಂಗ್ ಫಾರ್ ಮೀ. ಅದು ನನಗೆ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ ಬಿಕಾಸ್ ಐ ವಾಸ್ ಸ್ಟಿಲ್ ಯಂಗ್ ಆ್ಯಂಡ್ ಐ ವಾಸ್ ಲೈಕ್ ಓಕೆ. ಸೊ ನೆಕ್ಸ್ಟ್ ಅಂತೂ ನಾನು ತುಂಬ ಚೂಸಿಯಾಗಿ ತುಂಬ ರೈಟ್ ಪ್ರಾಜೆಕ್ಟ್ಸ್ ತೊಗೋಬೇಕಂತ ಆಯಿತು. ಬಟ್ ಎಂಡ್ ಆಫ್ ದ ಡೇ ಅದು ನಮ್ಮ ಕೈಲಿ ಇರಲ್ಲ. ನಾವೇನೋ ಅಂದ್ಕೊಂಡು ತೊಗೊಳ್ತೀವಿ, ಬಟ್ ನಾಟ್ ಆಲ್ವೇಸ್ ಇಟ್ ವರ್ಕ್ಸ್ ಔಟ್. ಬಟ್ ಹಾಗಂತ ಇವಾಗಿನ ರಾಧ್ಯ ಕೇಳಿದ್ರೆ ಐ ಆಮ್ ಗೋನ ಟ್ರೈ ಎವ್ರಿಥಿಂಗ್. ಓಕೆ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಡ್ತೀನಿ ನಾನು ಅಷ್ಟೇ. ಎಂಡ್ ಆಫ್ ದ ಡೇ ಫಾರ್ ಮೈ ಹಾರ್ಡ್ ವರ್ಕ್ ಒನ್ ಆರ್ ದ ಅದರ್ ಡೇ ಡೆಫಿನೆಟ್ಲಿ ಗಾಡ್ ವಿಲ್ ಹೆಲ್ಪ್ ಮೀ ಅನ್ನೋದು ಒಂದು ಹೋಪ್ಸ್ ಇದೆ. ಬಟ್ ಟು ಬಿ ವೆರಿ ಹಾನೆಸ್ಟ್, ಫ್ಯಾನ್ಸ್ ಮೀಟು ಅದೆಲ್ಲ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ ಆ ಟೈಮಲ್ಲಿ. ಇಟ್ ವಾಸ್ ಲೈಕ್ ವೆರಿ ವೆರಿ ಹಾರ್ಟ್ ಬ್ರೇಕಿಂಗ್, ವೆರಿ ಡಿಪ್ರೆಸ್ಡ್ ಟೈಮ್. ಸೊ ಆ ಟೈಮಲ್ಲಿ ನನಗೆ, ಬಿಕಾಸ್ ನನಗೆ ಸಿನಿಮಾನೇ ಎಲ್ಲ, ಸಿನಿಮಾ ಅಂದರೆ ಅಷ್ಟು ಇಷ್ಟ ಅಂತ ಬೆಳ್ಕೊಂಡು ಬಂದಿರೋದು. ಐ ವಾಸ್ ಲೈಕ್ ಏನು ಮಾಡೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇಟ್ಸ್ ಲೈಕ್ ಯು ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ಫ್ರಮ್ ಝೀರೋ. Okay. So every time you don't have a hit in your list, you have to start from zero. Okay. So ಆ ಸ್ಟಾರ್ಟ್ ಮಾಡೋದು ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ನೀವೇನು ಮಾಡಿದ್ದೀರಾ, ಇಟ್ ಮ್ಯಾಟರ್ಸ್. ಸೊ ಇಟ್ ಈಸ್ ವೆರಿ ವೆರಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವು ಇಂಡಸ್ಟ್ರಿಲಿ ಇರಬೇಕು, ನಾವು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬೇಕಂದ್ರೆ ವಿ ಶುಡ್ ಹ್ಯಾವ್ ದಟ್ ಸ್ಟ್ರೆಂತ್ ಟು ಹ್ಯಾಂಡಲ್ ಆಲ್ ದಿಸ್. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ, ನಂಗೆ ಸಿನಿಮಾಲೇ ಮಾಡಬೇಕು ಅನ್ನೋ ಥರ. ಸೊ ಐ ವಾಸ್ ನಾಟ್ ರೆಡಿ ಫಾರ್ ದ ಆಪರ್ಚುನಿಟಿ ವಿಚ್ ವಾಸ್ he wanted me to do that character, but ಎಲ್ಲೋ ಒಂದು ಕಡೆ ನನಗೆ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಭಯ ಆಯಿತು. ಸೊ ರೋನಿ ಫಿಲ್ಮಲ್ಲಿ ನಿಮ್ಮ ಕೋ ಆಕ್ಟರ್ ಒಟ್ಟಿಗೆ ಯಾವ ರೀತಿಯ ಒಂದು ಕನೆಕ್ಷನ್, ಬಾಂಡಿಂಗ್ ಇತ್ತು? ಕಿರಣ್ ರಾಜ್ ವಾಸ್ he always made sure that I'm comfortable to work. ಅವಮಾನವೇ ಸುಂದರ ಸುಂದರ ನಾನಿನ್ನನ್ನು ನೋಡಿದ ನಂತರ. ಸೊ ಇವಾಗ ನಿಮಗೆ ಇಂಡಸ್ಟ್ರಿ ಬರೋಕ್ಕೆ ಮೇನ್ ಇನ್ಸ್ಪಿರೇಷನ್ ಯಾರು? ಅಪ್ಪು ಸರ್. ನನಗೇನೋ ಗೊತ್ತಿಲ್ಲ, ನನಗೆ ಐ ಫೀಲ್ ಲೈಕ್ ಹಿ ಇಸ್ ಲೈಕ್ ಪರಮಾತ್ಮ ಥರನೇ ಫೀಲಿಂಗ್ ಅವರು. ಒಂದು ಮುತ್ತಿನ ಕಥೆಯ ಹೇಳಿತು